ವೆಲ್ಕಮ್ ಅವರ್ ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್. ಫಸ್ಟ್ ಪಿ ಯು ಸಿ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಫಸ್ಟ್ ಪಿ ಯು ಸಿನಲ್ಲಿ ಆಲ್ರೆಡಿ ಅನಾಲಿಟಿಕಲ್ ಜಾಮೆಟ್ರಿ, ಕ್ಯಾಲ್ಕುಲಸ್ ಲಿಮಿಟ್ಸ್, ಟ್ರಿಗ್ನೋಮೆಟ್ರಿ ಈ ಎಲ್ಲನೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಕೋವಿಡ್ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇವೆ. ಅಟ್ ದ ಸೇಮ್ ಟೈಮ್ ಒಂದು 2-3 ತಿಂಗಳು ಆಫ್ಲೈನೂ ಆಗಿದೆ. ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಕೆಂಡ್ ಪಿ ಯು ಸಿ ಆ್ಯಸ್ ವೆಲ್ ಆಸ್ ಇನ್ ಫ್ಯೂಚರ್ CET ಮತ್ತು ಸೆಕೆಂಡ್ ಪಿ ಯು ಸಿಗೆ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಫಸ್ಟ್ ಪಿ ಯು ಸಿ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸನ್ನು ಡೀಟೇಲ್ಸಾಗಿ ಓದಿದಾಗ ನಮಗೆ ಸೆಕೆಂಡ್ ಪಿ ಯು ಸಿ ಈಸಿಯಾಗಿ ಅರ್ಥವಾಗುತ್ತೆ. CET ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನಮಗೆ ಫಸ್ಟ್ ಪಿ ಯು ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಈಗ ನಾವೇನು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀರಿ ಅವ್ರಿಗೂ ಇಂಪಾರ್ಟೆಂಟು. ಮತ್ತು ಈ ವರ್ಷ SLC ಪಾಸಾಗಿ ಫಸ್ಟ್ ಪಿ ಯು ಸಿ ಸೇರಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಈ ಫಸ್ಟ್ ಪಿ ಯು ಸಿ ಓದ್ಬೋದು. ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸನ್ನು ನೀವು ಅರ್ಥ ಮಾಡ್ಕೊಂಡು, ಈಗ ಆಲ್ರೆಡಿ ಏನು ಕೋವಿಡ್ ಆಗಿರೋದ್ರಿಂದ ಇನ್ನೂ SLC ಎಕ್ಸಾಮ್ ಆಗಿರಲ್ಲ. SLC ಎಕ್ಸಾಮ್ ಪ್ರಮೋಟ್ ಮಾಡ್ತಾರೋ ಅಥವಾ ಎಕ್ಸಾಮಿನೇಷನ್ ಮಾಡ್ತಾರೋ ಸೆಕೆಂಡ್ರಿ. ಆಲ್ರೆಡಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ CBSEನ ಪ್ರಮೋಟ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಮಾಡೋದು ಬಿಡೋದು ಸೆಕೆಂಡ್ರಿ. ನೀವು ಎಕ್ಸಾಮಿನೇಷನ್ ಮಾಡ್ತಾರೆ, ಎಕ್ಸಾಮಿನೇಷನ್ ನೀವೇ ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಸಬ್ಜೆಕ್ಟನ್ನು ಕಲಿತಾ ಹೋದರೆ ಜ್ಞಾನ ಬೆಳೆಯುತ್ತೆ. ಅದಕ್ಕೋಸ್ಕರ ಪ್ರಮೋಟೋ ಎಕ್ಸಾಮಿನೇಷನ್ ಹೇಳಿ ಸೆಕೆಂಡ್ರಿ, ಬಟ್ ಓದೋದನ್ನು ನಿಲ್ಲಿಸಬಾರ್ದು. ಈ ವರ್ಷ ನೀವೇನು SLC ಓದ್ತಾ ಇದ್ದೀರಿ, ಫಸ್ಟ್ ಪಿ ಯು ಸಿ ಸೇರಬೇಕು ಅಂದ್ಕೊಂಡಿದ್ದೀರಿ ಸೈನ್ಸ್ಗೆ, ಅವರು ಸಹ ಈ ನಮ್ಮ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಇರುತ್ತೆ. ನಿಮ್ಗೆ ಅರ್ಥವಾದರೆ ಅದನ್ನು ಓಪನ್ ಮಾಡ್ಕೊಂಡು SLCಯಿಂದ ಈಗ ಏನು ಹೋಗ್ತಾ ಇದ್ದೀರಿ ಫಸ್ಟ್ ಪಿ ಯು ಸಿಗೆ ಹೋಗ್ಬೇಕು ಅಂತ ಇದ್ದೀರಿ ಅವರು ಯುಟಿಲೈಸ್ ಮಾಡ್ಕೊಬೋದು. ಅಟ್ ಪ್ರೆಸೆಂಟ್ ಈಗ ಫಸ್ಟ್ ಪಿ ಯು ಸಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ನಮ್ಮ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಅಲ್ಲಿ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಎಲ್ಲ ರಿಸಲ್ಟ್ಸು ಸಿಗುತ್ತೆ. ಈಗ ನಾನು ಫಸ್ಟ್ ಪಿ ಯು ಸಿ ಸಂಬಂಧಪಟ್ಟಂಗೆ ಕಾಂಪ್ಲೆಕ್ಸ್ ನಂಬರ್ಸ್ there are two numbers, very important numbers in the mathematics. ಒಂದು ರಿಯಲ್ ನಂಬರು, ಸೆಕೆಂಡ್ ಒಂದು ಕಾಂಪ್ಲೆಕ್ಸ್ ನಂಬರ್ಸ್. ನಾವು ನಂಬರ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಾದರೆ ಐನ್ಸ್ಟೈನ್ ಹೇಳಿದ್ದಾನೆ, ನಂಬರ್ಸ್ ರೂಲ್ ದ ಯೂನಿವರ್ಸ್ ಅಂತ. ನಂಬರ್ಸ್ ಬಗ್ಗೆ ನಮಗೆ ಡೌಟ್ ಇರಬಾರ್ದು. ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದರೆ ಜನರಿಗೆ ಎಲ್ಲರೂ ಗೊತ್ತಿರುತ್ತೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇಸ್ ಡಿನೋಟೆಡ್ ಬೈ n. ನಾವು ವಿ ನೋ ದಟ್ ವಾಟ್ ಆರ್ ನ್ಯಾಚುರಲ್ ನಂಬರ್ 1 2 3 ಡ್ಯಾಶ್ 4 5 6 ಪಾಸಿಟಿವ್ ನಂಬರ್ಸ್ ಅವ್ರನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. 0 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ನಾವು ಇಂಟೀಜರ್ಸ್, ಸೆಟ್ ಆಫ್ ಇಂಟೀಜರ್ಸ್ z or I is equal to 0 ± 1 ± 2 ಡ್ಯಾಶ್ ಇವನ್ನ ನಾವು ಸೆಟ್ ಆಫ್ ಇಂಟೀಜರ್ಸ್ ಅಂತ ಕರಿತೀವಿ. ನಾವು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ ಅಂದಾಗ +1 +2 +3 ಡ್ಯಾಶ್ 0 ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅಲ್ಲಿಗೆ I+ is also is equal to n ಅನ್ನಂಗೆ ಆಯಿತು. ನಾವು ಸೆಟ್ ಆಫ್ ನೆಗೆಟಿವ್ ಇಂಟೀಜರ್ಸ್ ಅಂದಾಗ -1 -2 -3 ಡ್ಯಾಶ್ ಅಗೇನ್ 0 is not a negative integer. Set of rational numbers is denoted by Q. Now 0 is a rational number, 1/2 1/3 -1/2 3 -2 ಡ್ಯಾಶ್ ಇವು ನಾವು ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೆಟ್ ಆಫ್ ಇರ್ಯಾಷನಲ್ ನಂಬರ್ ನಾನು Q' ಅಂತ ಡಿನೋಟ್ ಮಾಡ್ಕೊತಾ ಇದ್ದೇನೆ. ಸೆಟ್ ಆಫ್ ಇರ್ಯಾಷನಲ್ ನಂಬರ್ಸ್ √2 1/√2 -√2 -1/√2 ಡ್ಯಾಶ್ ಎಕ್ಸಾಂಪಲ್ ಬರೀತಾ ಇದ್ದೇನೆ. ಸೆಟ್ ಆಫ್ ಇರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ಸ್, ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್. ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ ಇಸ್ ಕಾಲ್ಡ್ ರಿಯಲ್ ನಂಬರ್ಸ್. ಇವೆರಡನ್ನು ಸೇರ್ಸ್ ಬರೀತೀರಿ. ರ್ಯಾಷನಲ್ ಗೊತ್ತಿದೆ, ಇರ್ಯಾಷನಲ್ ನಂಬರ್ಸ್ ಗೊತ್ತಿದೆ, ಎರಡು ಮಿಕ್ಸ್ ಮಾಡಿ ಬರೋದಕ್ಕೆ ನಾವು ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಆ್ಯಂಡ್ ಪ್ರೈಮ್ ನಂಬರ್ಸ್ 0 and 1 ಆರ್ ನಾಟ್ ಪ್ರೈಮ್ ನಂಬರ್ಸ್. ಗ್ರೇಟರ್ ದ್ಯಾನ್ 1 ಅಂದಾಗ 2 3 5 7 11 13 ಡ್ಯಾಶ್ ಪ್ರೈಮ್ ನಂಬರ್ಸಲ್ಲಿ 2 is the only even prime number. 2 ಅಂತಕ್ಕಂಥದ್ದು ಈವನ್ ನಂಬರು, ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ರಿಮೈನಿಂಗ್ ಆರ್ ಆಲ್ ಆ್ಯಡ್ ನಂಬರ್ಸ್, ಬಟ್ ಆಲ್ ಆ್ಯಡ್ ನಂಬರ್ಸ್ ಆರ್ ನಾಟ್ ಪ್ರೈಮ್ ನಂಬರ್ಸ್. ಮೈಂಡಲ್ಲಿ ನಾವು ವಿಚ್ ಆರ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. 0 and 1 ಆರ್ ನಾಟ್ ಪ್ರೈಮ್ ನಂಬರ್ಸ್. ಓಕೆ, ಈ ಥರ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಿ ನಂಬರ್ಸ್ ಬಗ್ಗೆ ನಮ್ಗೆ ಯಾವುದೋ ಡೌಟ್ ಇರಬಾರ್ದು. ಅಟ್ ದ ಸೇಮ್ ಟೈಮ್ ನಾವು ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇನ್ ಕಾಂಪ್ಲೆಕ್ಸ್ ನಂಬರ್
ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್? ಸಿ, ಒಂದು ನಂಬರ್ ತೊಗೊತೀನಿ ನಾನು. ಸಪೋಸ್ 3 ತಗೊತೀನಿ. ಈ ಗಂಟೆಗೆ ಎನಿ ನಂಬರ್ ಯಾವ್ದು ಬೇಕಾದ್ರೂ ತೊಗೊಬೋದು ನಾವು. 3 ತಗೊಂಡಾಗ ನಾವು 3 ಈಸ್ ಎ ನ್ಯಾಚುರಲ್ ನಂಬರ್. ನೋಡಿ, ಆ 3 ಬರೆದಿದ್ದೀವಲ್ಲ ನಾವು, ಅದನ್ನು ನ್ಯಾಚುರಲ್ ನಂಬರ್ ಅಂತ ಕರಿತೇವೆ. ಆ್ಯಂಡ್ ಇಂಟೀಜರ್ ಅಂತ ಕರಿತೇವೆ, ಪಾಸಿಟಿವ್ ಇಂಟೀಜರ್ ಅಂತ ಕರಿತೀವಿ, ರ್ಯಾಷನಲ್ ನಂಬರ್ ಅಂತ ಕರಿತೀವಿ, ರಿಯಲ್ ನಂಬರ್ ಅಂತ ಕರಿತೀವಿ, ಪ್ರೈಮ್ ನಂಬರ್ ಅಂತಲೂ ಕರಿತೀವಿ. ಓಕೆ, ಅದಕ್ಕೆ ನಾನು ಸಪೋಸ್ -3 ಆಗ್ತಾಗ ಈಸ್ ನಾಟ್ ನ್ಯಾಚುರಲ್ ನಂಬರ್, ಇಂಟೀಜರ್ ಬಟ್ ನಾಟ್ ಪಾಸಿಟಿವ್ ಇಂಟೀಜರ್ ಬಟ್ ನೆಗೆಟಿವ್ ಇಂಟೀಜರ್, ರ್ಯಾಷನಲ್ ನಂಬರ್ ಆ್ಯಂಡ್ ರಿಯಲ್ ನಂಬರ್ ಆ್ಯಸ್ ವೆಲ್ ಆ್ಯಸ್ ಪ್ರೈಮ್ ನಂಬರ್. ಇದೇ ನಂಬರ್ಗೆ ನಾನು ರೂಟ್ ಹಾಕಿದಾಗ, ಈಸ್ ನಾಟ್ ನ್ಯಾಚುರಲ್ ನಂಬರ್, ಈಸ್ ನಾಟ್ ಇಂಟೀಜರ್, ಈಸ್ ನಾಟ್ ಪಾಸಿಟಿವ್ ಇಂಟೀಜರ್, ಈಸ್ ನಾಟ್ ನೆಗೆಟಿವ್ ಇಂಟೀಜರ್, ಈಸ್ ನಾಟ್ ರ್ಯಾಷನಲ್ ನಂಬರ್ ಬಟ್ ಇರ್ಯಾಷನಲ್ ನಂಬರ್ ಆ್ಯಸ್ ವೆಲ್ ಆ್ಯಸ್ ರಿಯಲ್ ನಂಬರ್ ಬಟ್ ನಾಟ್ ಪ್ರೈಮ್ ನಂಬರ್. ನೋಡಿ, ರೂಟ್ ಹಾಕಿದಷ್ಟು ಆ ನಂಬರ್ಗೆ ಎಷ್ಟೊಂದು ಮೀನಿಂಗ್ ಸಿಕ್ತು. ಅಟ್ ದ ಸೇಮ್ ಟೈಮ್ ರೂಟ್ ಒಳಗಡೆ ಮೈನಸ್ ಕೊಟ್ಟಾಗ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್, ರೂಟ್ ಒಳಗಡೆ ನೆಗೆಟಿವ್ ಕೊಟ್ಟಿರೋದ್ರಿಂದ ಈಸ್ ನಾಟ್ ನ್ಯಾಚುರಲ್ ನಂಬರ್, ಈಸ್ ನಾಟ್ ಇಂಟೀಜರ್, ಈಸ್ ನಾಟ್ ಪಾಸಿಟಿವ್ ಇಂಟೀಜರ್, ಈಸ್ ನಾಟ್ ನೆಗೆಟಿವ್ ಇಂಟೀಜರ್, ಈಸ್ ನಾಟ್ ರ್ಯಾಷನಲ್ ನಂಬರ್, ಈಸ್ ನಾಟ್ ಇರ್ಯಾಷನಲ್ ನಂಬರ್, ಈಸ್ ನಾಟ್ ರಿಯಲ್ ನಂಬರ್, ಈಸ್ ನಾಟ್ ಪ್ರೈಮ್ ನಂಬರ್, ಬಟ್ ಇಟ್ ಈಸ್ ಇಮ್ಯಾಜಿನರಿ ನಂಬರ್. ಇಮ್ಯಾಜಿನರಿ ನಂಬರ್. ನೋಡಿ, root of negative value, root of -3 is called imaginary number. This root of -3, ಅದಕ್ಕೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು ಮ್ಯಾಥಮೆಟಿಕ್ಸಲ್ಲಿ. ಸುಮ್ಮನೆ ಜನರಲ್ಲ ನಾವು ಪ್ರಾಬ್ಲಮ್ಸ್ ಮಾಡ್ಕೊಂಡು ಸುಮ್ಮನೆ ಪ್ರಾಬ್ಲಮ್ ಮಾಡೋದು ಸಾಲ್ವ್ ಮಾಡ್ಕೊಂಡು ಹೋದರೆ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಗೊತ್ತಾಗಲ್ಲ. ನಾವು ಸುಮ್ಮನೆ ಹೈಯರ್ ಎಜುಕೇಷನ್ ಹೋಗ್ತಾ ಡೀಪಾಗಿ ಡಿಸ್ಕಸ್ ಮಾಡಬೇಕಾಗತ್ತೆ. ರೂಟ್ ಆಫ್ -3 ಈಸ್ ಇಮ್ಯಾಜಿನರಿ ನಂಬರ್. ನಾವು ರೂಟ್ ಆಫ್ -3 ಕ್ಯಾನ್ ಬಿ ರಿಟನ್ ಆಸ್ ರೂಟ್ ಆಫ್ -1 ಇಂಟು ರೂಟ್ 3. Root of -1 into root 3, root of -1 is imaginary unit. Root of -3 is imaginary number. Root of -1 is imaginary unit. 1 ಇರೋದ್ರಿಂದ into root 3. ನೋಡಿ, root 3 is real number, I is imaginary unit. ಅಲ್ಲಿ ಫಸ್ಟ್ ಲೆಟ್ರ್ ಐ ಆಗಿರೋದ್ರಿಂದ ನಾವು ಐ ಇಂದ ಡಿನೋಟ್ ಮಾಡ್ತೀವಿ. ಅದಕ್ಕೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ ಅಂದರೆ ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1. ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1 ಬೈ ಯೂಸಿಂಗ್ ದಿಸ್ ಐ. ಅಲ್ಲಿಗೆ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್ ಅಂದರೆ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದಾಗ ಇದು ಐ ಸ್ಕ್ವೇರ್ ಆಯಿತು, ರೂಟ್ ಕ್ಯಾನ್ಸಲ್ ಆಗಿ -1. ಅದಕ್ಕೆ ವಾಟ್ ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್ -1. ಇದು ಚೆನ್ನಾಗಿ ಗೊತ್ತಿರಬೇಕು ನಮಗೆ. ಹೆಂಗೆ ಬಂತು ಅಂತಲೂ ಗೊತ್ತಾಯಿತು. ವಾಟ್ ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್ -1. ಬೈ ಯೂಸಿಂಗ್ ಐ ಸ್ಕ್ವೇರ್ ವ್ಯಾಲ್ಯೂ ಎನಿ ಪವರ್ ಆಫ್ ಐ ವ್ಯಾಲ್ಯೂ ನಾವು ಕಂಡುಹಿಡ್ಕೊಬೋದು, ಅದು ಮುಂದೆ ಬರುತ್ತೆ. ಅಲ್ಲಿಗೆ ಐ ವ್ಯಾಲ್ಯೂ ರೂಟ್ ಆಫ್ -1, ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ನಾವು ಈಗ ಈ ಕಾಂಪ್ಲೆಕ್ಸ್ ನಂಬರನ್ನು ಡಿಸ್ಕಸ್ ಮಾಡಬೇಕಾದ್ರೆ ಕಾಂಪ್ಲೆಕ್ಸ್ ನಂಬರ್ ಏನು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ವಾಟ್ ಇಸ್ ಕಾನ್ಸೆಪ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಈಗ ತಾನೇ ಹೇಳ್ದು ನಾವು ರೂಟ್ 2 ಈಸ್ ರಿಯಲ್ ನಂಬರ್, ರೂಟ್ 3 ರಿಯಲ್ ನಂಬರ್, ರೂಟ್ 5 ರಿಯಲ್ ನಂಬರ್, 4 ರಿಯಲ್ ನಂಬರ್. ರೂಟ್ ಆಫ್ -3 ನೀನು ಹೇಳ್ತೀರಿ ಇಮ್ಯಾಜಿನರಿ ನಂಬರ್. ದಿಸ್ ಇಸ್ ರಿಯಲ್ ನಂಬರ್, ದಿಸ್ ಇಸ್ ಇಮ್ಯಾಜಿನರಿ ನಂಬರ್. ದ ಕಾಂಬಿನೇಷನ್ ಆಫ್ ರಿಯಲ್ ನಂಬರ್, and imaginary number in between either plus or minus. Carefully observe ಮಾಡಿ. The combination of real number and imaginary number in between either plus or minus is called complex number. It is denoted by Z. ಅಂತ ಡಿನೋಟ್ ಮಾಡ್ಕೊಂತೀವಿ. ಇನ್ ವಿಚ್ ಈಗ Z is equal to ರೂಟ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -3ನ ಈಗ ತಾನೇ ಬರೆದಿದ್ದು ಐ ಇಂಟು ರೂಟ್ 3. ಹೌ ಇಟ್ ಇಸ್ ಅಪ್ಲೈಡ್ ರೂಟ್ ಆಫ್ -1 ಇಂಟು ರೂಟ್ 3. ರೂಟ್ ಆಫ್ -1 ಐ ಅಂತ ಡಿನೋಟ್ ಮಾಡ್ತೇನೆ. ಅದಕ್ಕೆ ರೂಟ್ 2 ಪ್ಲಸ್ ಆರ್ ಮೈನಸ್ ಐ ಇಂಟು ರೂಟ್ 3 ಆರ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್ಸ್. ನಾವು ಈ ಆಫ್ ಇಚ್ ಇವೆರಡರಲ್ಲಿ Z is equal to ರೂಟ್ 2 ಪ್ಲಸ್ ಐ ರೂಟ್ 3 ಔಟ್ ಸೆಟ್ ತಗೊಂತೇನೆ. ನಾವು Z is equal to x ಪ್ಲಸ್ ಐ ವೈ. ನಿಮಗೆ ಚೆನ್ನಾಗಿ ಗೊತ್ತಿದೆ ರೂಟ್ 2 ರಿಯಲ್ ನಂಬರ್, ರೂಟ್ 3 ರಿಯಲ್ ನಂಬರ್. ದಿ ಕಾಂಪ್ಲೆಕ್ಸ್ ನಂಬರ್ ಕೆನ್ ಬಿ ರಿಟನ್ ಆಸ್ ಇನ್ ಸ್ಟ್ಯಾಂಡರ್ಡ್ ಫಾರಮ್ ಎಕ್ಸ್ ಪ್ಲಸ್ ಐ ವೈ, ಆರ್ ನಿಮ್ಮಿಷ್ಟ ಏನು ಬೇಕಾದ್ರೂ ಡಿನೋಟ್ ಮಾಡ್ಬೋದು. ನಾವು ಎ ಪ್ಲಸ್ ಐ ಬಿ, ಆರ್ Z is equal to ಕ್ಯಾಪಿಟಲ್ ಎ ಪ್ಲಸ್ ಐ ಬಿ, ಆರ್ Z is equal to ಎಕ್ಸ್ ಪ್ಲಸ್ ಐ ವೈ. ಯಾವ ಥರ ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಅಲ್ಲಿಗೆ ದ ಕಾಂಬಿನೇಷನ್ ಆಫ್ ರಿಯಲ್ ನಂಬರ್ ಆ್ಯಂಡ್ ಇಮೇಜ್ ನಂಬರ್ ಈಸ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್. ಈಗ ಅದನ್ನು ನಾವು ರೂಟ್ 2 ಪ್ಲಸ್ ಐ ಇಂಟು ರೂಟ್ 3 ಅಂತ ಬರೆದಿದ್ದೇನೆ. ರೂಟ್ 2 ಆ್ಯಂಡ್ ರೂಟ್ 3 ಆರ್ ರಿಯಲ್ ನಂಬರ್ಸ್. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ ಪ್ಲಸ್ ಐ ವೈ ಆರ್ ನಿಮ್ಮಿಷ್ಟ ಯಾವ ಥರ ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. ಈಗ ಜನರಲ್ಲಾಗಿ ಯಾವ್ದಾದ್ರು ಒಂದು ತೊಗೊಂಡಿರ್ತೀನಿ ನಾನು. Z is equal to ಎಕ್ಸ್ ಪ್ಲಸ್ ಐ ವೈ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್.
ವೇರ್ ಎಕ್ಸ್ ಆ್ಯಂಡ್ ವೈ ನೀನು ಹೇಳ್ತೀಯ √2 ರಿಯಲ್ ನಂಬರ್, √3 ರಿಯಲ್ ನಂಬರ್. ಅದಕ್ಕೆ ಎಕ್ಸು ಮತ್ತು ವೈನ ನೀವೇನು ಕರಿತೀರಿ, ಎಕ್ಸ್ ಆ್ಯಂಡ್ ವೈ ಆರ್ ಕಾಲ್ಡ್ ರಿಯಲ್ ನಂಬರ್ಸ್. x and y are real numbers. I is equal to √(-1), I square is equal to -1. The standard form ಕೇಳಿದಾಗ ಪ್ಲಸ್ ಇರಬೇಕು. x - iy is a complex number. ಸ್ಟ್ಯಾಂಡರ್ಡ್ ಫಾರ್ಮ್ ಬೇರೆ. x ಪ್ಲಸ್ ಇದ್ದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಗುತ್ತೆ. ವೇರ್ x and y are real numbers, I is equal to √(-1). This complex number is also in order pair x, y ಅಂತ ಬರಿಬೋದು. x plus iy can be written as in order pair form x, y. ಅಲ್ಲಿಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಾಯಿತು, ಅದನ್ನು ಆರ್ಡರ್ ಪೈ ಫಾರ್ಮಲ್ಲಿ ಬರೆಯೋದು ಗೊತ್ತಾಯಿತು. ನಾವು ಇನ್ ಕಾಂಪ್ಲೆಕ್ಸ್ ನಂಬರ್, ನಾವು ಕಾಂಪ್ಲೆಕ್ಸ್ ನಂಬರ್ ಅಂದ ತಕ್ಷಣ ಝೆಡ್ ಅಂತ ಡಿನೋಟ್ ಮಾಡಿರ್ತೀವಲ್ವ, ಎಕ್ಸ್ ಪ್ಲಸ್ ಐ ವೈ ಅಂತ ಬರೆದ್ಬಿಡ್ತೀವಿ. ಹಿಯರ್ ಇನ್ ಎನಿ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದಾಗ ಪ್ಲಸ್ ಇರುತ್ತೆ, ಕಾಂಪ್ಲೆಕ್ಸ್ ನಂಬರಲ್ಲಿ ಮೈನಸ್ ಬೇಕಾದ್ರೆ ಇರ್ಬೋದು. ಇನ್ ಎನಿ ಕಾಂಪ್ಲೆಕ್ಸ್ ನಂಬರ್ ದಿಸ್ ಪಾರ್ಟ್ ಏನು ಎಕ್ಸ್ ಇರಬೇಕು ಅಂತ ಇಲ್ಲ, ದಿಸ್ ಪಾರ್ಟ್ ಇಸ್ ಕಾಲ್ಡ್ ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. ಇಲ್ಲಿ ಝಡ್ ಇದ್ದರೆ ಝಡ್ ಬಂದಿದ್ರೆ ಝಡ್ ಬಂದು ನಿಮ್ಮ ಇಷ್ಟ ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. z is equal to x plus iy. In z is equal to x plus iy, x is called real part of the complex number. Short formally RE ಅಂತ ಬರೆದಿದ್ದೇನೆ. Which is the real part of the complex number ಅಂದರೆ x. Imaginary number ಬೇರೆ, imaginary unit ಬೇರೆ. Imaginary part of the complex number im of z is equal to I ಬರೆಯಕ್ಕೆ ಹೋಗಬಾರ್ದು, ದಿಸ್ ಪಾರ್ಟ್ ಓನ್ಲಿ. ಇಮ್ಯಾಜಿನರಿ ಪಾರ್ಟ್ ಅಂದಾಗ ಯು ಕ್ಯಾನ್ ಟೇಕ್ ವೈ ಓನ್ಲಿ. ಇಮ್ಯಾಜಿನರಿ ಪಾರ್ಟ್ ಅಂದಾಗ ಐ ವೈ ಬರೀಬಾರ್ದು, ಬರೀ ವೈ ಮಾತ್ರ ಬರೀಬೇಕು. ನಾವು ಇನ್ ಎನಿ ಕಾಂಪ್ಲೆಕ್ಸ್ ನಂಬರ್ ಇದನ್ನು ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಇಮ್ಯಾಜಿನರಿ ಪಾರ್ಟ್ ಅಂದಾಗ ಐ ಬರೆಯಕ್ಕೆ ಹೋಗಬಾರ್ದು, ಯು ಕ್ಯಾನ್ ಟೇಕ್ ಓನ್ಲಿ ವೈ. ಅದಕ್ಕೆ ರಿಯಲ್ ಪಾರ್ಟ್ ಗೊತ್ತಾಯಿತು ಮತ್ತು ಇಮ್ಯಾಜಿನರಿ ಪಾರ್ಟ್ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ ಕೊಡಲಿ, ಇಸ್ ಎ ರಿಯಲ್ ನಂಬರ್, ಎನಿ ರಿಯಲ್ ನಂಬರ್. ಫಾರ್ ಎವ್ರಿ ರಿಯಲ್ ನಂಬರ್ ಕೆನ್ ಬಿ ರಿಟನ್ ಆಸ್ ಇನ್ ಕಾಂಪ್ಲೆಕ್ಸ್ ನಂಬರ್ ಫಾರಮ್, ದಟ್ ಈಸ್ 3 + i × 0. ಯಾವುದಾದ್ರೂ ನಂಬರನ್ನು ಕೊಟ್ಟರೆ ಅದನ್ನು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಬರೀಬೇಕಾದ್ರೆ ಎವ್ರಿ ರಿಯಲ್ ನಂಬರ್ ಕೆನ್ ಬಿ ರಿಟನ್ ಆಸ್ ಇನ್ ಕಾಂಪ್ಲೆಕ್ಸ್ ನಂಬರ್ ಫಾರಮ್ 3 + i × 0. -3 + i × 0. ಯಾಕೆ ಸರ್ ಮೈನಸ್ ಪದ ತಪ್ಪಾಗುತ್ತೆ ಸರ್, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ನಾವು 1, ಹೌ ಟು ರೈಟ್ ದಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಆಫ್ 1 ಅಂದರೆ 1 + i × 0. -1 ಕೆನ್ ಬಿ ರಿಟನ್ ಆಸ್ ಇನ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ -1 + i × 0. ಸಪೋಸ್ ಬರೀ ಐ ಕೊಟ್ಟರೆ ಅದರೊಳಗಡೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಯಾವ ಪಾರ್ಟ್ ಇಲ್ಲ ಅಂತ ಗೊತ್ತಾಗುತ್ತೆ, ರಿಯಲ್ ಪಾರ್ಟ್ ಇರಲ್ಲ. ಯಾವ ಪಾರ್ಟ್ ಇರಲ್ಲ ಅಲ್ಲಿ 0 ಹಾಕ್ಕೊಳ್ಳಿ. ನಾವು ಐನ ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಹೇಳಬೇಕಾದ್ರೆ 0 + i -i can be written as in complex number form 0 - i. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂದರೆ 0 + -i ಪ್ಲಸ್ ಬರೆದು ಬ್ರ್ಯಾಕೆಟ್ ಒಳಗಡೆ ಮೈನಸ್ ಬರೀರಿ. ನಾವು ಇದರಲ್ಲಿ ರಿಯಲ್ ಪಾರ್ಟ್ 0, ಇಮ್ಯಾಜಿನರಿ ಪಾರ್ಟ್ ಅಂದರೆ -1 ಅಂತ ಹೇಳ್ಬೇಕು. ಮೈನಸ್ ಈಸ್ ನಥಿಂಗ್ ಬಟ್ -1. ಅದಕ್ಕೆ ಬರೀ ನಂಬರ್ ಕೊಟ್ಟರು ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಬರೆಯೋದು ಗೊತ್ತಾಯಿತು. ಬರೀ ಈ ಐ ಕೊಟ್ಟರು ಅದ್ರ ಪಕ್ಕ ಏನು ಬೇಕು, ಸಪೋಸ್ 2i. ಹೌ ಟು ರೈಟ್ ದಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಅಂದರೆ 2 + 2i, ರಿಯಲ್ ಪಾರ್ಟ್ 0, ಇಮ್ಯಾಜಿನರಿ ಪಾರ್ಟು 2. ನೀವು ಬೇಕಾದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ಬೇಕಾದಷ್ಟು ಬರಿಬೋದು. ಓಕೆ, ಟ್ರೈ ಮಾಡಿ ಮನೆಯಲ್ಲಿ ನೀವೇ ನಂಬರ್ಗಳು ಬರ್ಕೊಳ್ಳಿ, ಕಾಂಪ್ಲೆಕ್ಸ್ ನಂಬರ್ ಫಾರ್ಮು. ಆ್ಯಂಡ್ ಐ ಮಾತ್ರ ಬರೀರಿ, ರಿಯಲ್ ಪಾರ್ಟ್ ಬಿಟ್ಟು ಐ ಮಾತ್ರ ಬರ್ಕೊಳ್ಳಿ, ಅದನ್ನು ಕಾಂಪ್ಲೆಕ್ಸ್ ನಂಬರ್ ಫಾರ್ಮು ಬರೆದು ಪ್ರಾಕ್ಟೀಸ್ ಮಾಡಿ. ನಾವು ಇದನ್ನು ಆರ್ಡರ್ ಪೇ ಫಾರ್ಮಲ್ಲಿ 3 = 3 + i × 0, 3, 0, -3, 0 ಆರ್ಡರ್ ಪೇ ಫಾರಮ್. ಅದೇ ಥರ ರಿಮೈನಿಂಗನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಬೇಕಾದಷ್ಟು ರಿಸಲ್ಟ್ಸನ್ನು ನೀವು ವಾಲಂಟಿಯರ್ ಬರಿಬೋದು. ನಾವು ಅಲ್ಲಿಗೆ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟರೆ ರಿಯಲ್ ಪಾರ್ಟ್ ಗೊತ್ತಾಯಿತು, ಇಮ್ಯಾಜಿನರಿ ಪಾರ್ಟ್ ಗೊತ್ತಾಯಿತು. ಒಂದು ರಿಯಲ್ ನಂಬರ್ ಕೊಟ್ಟರೆ ಅದನ್ನು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಬರೆಯೋದು ಯಾವ ಥರ ಗೊತ್ತಾಯಿತು, ಅದರಲ್ಲಿ ಮತ್ತೆ ರಿಯಲ್ ಪಾರ್ಟ್ ಯಾವುದು, ಇಮೇಜ್ ಪಾರ್ಟ್ ಯಾವುದು ಕಂಡುಹಿಡ್ಕೊಳ್ಳೋದು ಗೊತ್ತಾಯಿತು. ನೆಕ್ಸ್ಟ್, ಇನ್ ಎನಿ ಕಾಂಪ್ಲೆಕ್ಸ್ ನಂಬರ್ ಸಪೋಸ್ z is equal to x + iy ಆರ್ z is equal to a + ib, ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಳ್ಳೋಣ. z is equal to x + iy is a complex number, I is equal to √(-1), I square is equal to -1, and x and y are real numbers. Conjugate of a complex number, z. ಒಂದು ಕಾಂಪ್ಲೆಕ್ಸ್ ನಂಬರ್ x + iy ಇರಬೇಕು ಅಂತೇನಿಲ್ಲ,
ಯಾವುದೇ ಕಾಂಪ್ಲೆಕ್ಸ್ ನಂಬರ್ ಕೊಡಲಿ, ಕಾಂಜುಗೇಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂದಾಗ ಇಲ್ಲಿ ಎಕ್ಸ್ ಪ್ಲಸ್ ಐ ವೈ ಇದೆ. ಐ ಪಕ್ಕ ಸೈನ್ ಏನಿರುತ್ತೆ, ವಾಟ್ ಇಸ್ ದ ಕೋಫಿಷಿಯಂಟ್ ಆಫ್ ಐ ಸೈನ್ ಅಂದರೆ ಇಲ್ಲಿ ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು, ಪ್ಲಸ್ಸೇ ಇರಬೇಕು ಅಂತೇನಿಲ್ಲ. ಹೌ ಟು ಫೈಂಡ್ ಔಟ್ ದ ಕಾಂಜುಗೇಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂದಾಗ ಇನ್ ಎನಿ ಕಾಂಪ್ಲೆಕ್ಸ್ ನಂಬರ್ ಐ ಕೋಫಿಷಿಯಂಟ್ ಸೈನ್ ಏನಿರುತ್ತೆ ಚೇಂಜ್ ಮಾಡಿ. ಇಲ್ಲೇನಿದೆ, ಪ್ಲಸ್ ಇದೆ, ಮೈನಸ್ ಐ ವೈ, ಎಕ್ಸ್ ಮೈನಸ್ ಐ ವೈ ಈಸ್ ದಿ ಕಾಂಜುಗೇಟ್ ಆಫ್ ಎಕ್ಸ್ ಪ್ಲಸ್ ಐ ವೈ. ಇಟ್ ಈಸ್ ಡಿನೋಟೆಡ್ ಬೈ ಬಾರ್ ಝೆಡ್. ಬಾರ್ ಝೆಡ್ ಅಂದರೆ ಈ ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟ್. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ನಾವು ಬಾರ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ವೈ. ಹೇಗೇನು ಇದಕ್ಕೆ ಕಾಂಜುಗೇಟ್ ಮಾಡಿದಾಗ ಕಾಂಜುಗೇಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್, ಆಲ್ರೆಡಿ ಈ ಕಾಂಪ್ಲೆಕ್ಸ್ ನಂಬರ್ಗೆ ಕಾಂಜುಗೇಟ್ ಆಗಿದೆ, ಇಲ್ಲಿರ್ತಕ್ಕಂಥ ಸೈನನ್ನು ಚೇಂಜ್ ಮಾಡಿದೆ. ಇದಕ್ಕೆ ಮತ್ತೆ ಇನ್ನೊಂದ್ಸಲಿ ಕಾಂಜುಗೇಟ್ ಮಾಡಿದಾಗ ಈ ಸೈನ್ ಚೇಂಜ್ ಮಾಡ್ತೀಯಾ, ಎಕ್ಸ್ ಪ್ಲಸ್ ಐ ವೈ, ಅಲ್ಲಿಗೆ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಝೆಡ್. ಅಗೇನ್ ಅವ್ನು ಏನು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿರ್ತಾನೆ ಅದೇ ಬರುತ್ತೆ ಅಕಾರ್ಡಿಂಗ್ ಟು ಕಾನ್ಸೆಪ್ಟ್. ಓಕೆ, ಎಕ್ಸಾಂಪಲ್ ತಗೊಂಡ್ರೆ ಸಪೋಸ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಸ್ ಎ ಕಾಂಪ್ಲೆಕ್ಸ್ ನಂಬರ್. ವಾಟ್ ಇಸ್ ದ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ನೋಡಿ ಎಕ್ಸ್ ಪ್ಲಸ್ ಐ ವೈ. ಅಗೇನ್ ಇದಕ್ಕೆ ಇನ್ನೊಂದ್ಸಲಿ ಕಾಂಪ್ಲೆಕ್ಸ್ ನಂಬರ್ ಕಾಂಜುಗೇಟ್ ಮಾಡಿದಾಗ ಕಾಂಜುಗೇಟ್ ಆಫ್ ಎ ಕಾಂಜುಗೇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ವೈ. ನಾವು ಕಾಂಜುಗೇಟ್ ಆಫ್ ಎ ಕಾಂಜುಗೇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಝೆಡ್. ಓಕೆ, ಫಾರ್ ಎಕ್ಸಾಂಪಲ್ ಮೈನಸ್ ಎಕ್ಸ್ ಮೈನಸ್ ಐ ವೈ ಈಸ್ ಅ ಕಾಂಪ್ಲೆಕ್ಸ್ ನಂಬರ್. ವಾಟ್ ಇಸ್ ದ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಅಂದಾಗ ಈ ಸೈನ್ ಚೇಂಜ್ ಮಾಡಬಾರ್ದು. ಈ ರಿಯಲ್ ಪಾರ್ಟ್ ಇರುತ್ತಲ್ಲ ಆ ಸೈನ್ಗೂ ನಮಗೂ ಸಂಬಂಧ ಇಲ್ಲ. ಮೈನಸ್ ಎಕ್ಸ್ ಹಂಗೆ ಇರುತ್ತೆ, ಈ ಐ ಕೋಫಿಷಿಯಂಟ್ ಪಕ್ಕದಲ್ಲಿ ಏನು ಸೈನ್ ಇರುತ್ತೋ ಅದು ಮಾತ್ರ ಚೇಂಜ್ ಮಾಡಬೇಕು. ಮೈನಸ್ ಎಕ್ಸ್ ಪ್ಲಸ್ ಐ ವೈ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಈ ಸೈನ್ಗೂ ನಮಗೂ ಸಂಬಂಧ ಇಲ್ಲ. ಕಾಂಜುಗೇಟ್ ಮಾಡಬೇಕಾದ್ರೆ ಈ ಸೈನ್ ಆ್ಯಸ್ ಯೂಶುವಲ್ ಹಂಗೆ ಇರುತ್ತೆ, ಈ ಸೈನ್ ಮಾತ್ರ ಚೇಂಜ್ ಮಾಡಬೇಕು. ದಿಸ್ ಇಸ್ ದ ಪ್ರೊಸೀಜರ್ ಆಫ್ ದಿ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಓಕೆ, ಕಾಂಜುಗೇಟ್ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ addition and subtraction of a complex numbers. Addition and subtraction of a complex numbers. Addition ಕೂಡೋದು ಕಳೆಯೋದು. Addition and subtraction of a complex numbers. ಕಾಂಪ್ಲೆಕ್ಸ್ ನಂಬರನ್ನು ಕೂಡೋದು ಕಳೆಯೋದು ಯಾವ ಥರ? How to add and subtract the complex number. Suppose ನಾನೀಗ Z1 ಒಂದು ಫಸ್ಟ್ ಕಾಂಪ್ಲೆಕ್ಸ್ ನಂಬರ್, Z1 ಅಂದರೆ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್. ಸಪೋಸ್ x1 ಪ್ಲಸ್ IY1 ಅಂತ ಆಡಿದೆ. ನೆಕ್ಸ್ಟ್ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ತಂತೀನಿ, Z2 ಈಸ್ ಈಕ್ವಲ್ ಟು x2 ಪ್ಲಸ್ IY2. ಎಷ್ಟು ಬೇಕಾದ್ರೂ ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳಿ. Z1 ಈಸ್ ಈಕ್ವಲ್ ಟು x1 ಪ್ಲಸ್ IY1, Z2 ಈಸ್ ಈಕ್ವಲ್ ಟು x2 ಪ್ಲಸ್ IY2, Z3 Z4 ಎಷ್ಟು ತಗೊಂಡು ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ನಾನು ಎರಡು ಕಾಂಪ್ಲೆಕ್ಸ್ ನಂಬರನ್ನು ಯಾವ ಥರ ಆ್ಯಡ್ ಮಾಡ್ತೇನೆ, ನಂಬರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡ್ಬೋದು, ನಂಬರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡ್ಬೋದು. ನಾವು ಅಡಿಷನ್ Z1 ಪ್ಲಸ್ Z2 ಇವೆರಡನ್ನ ಆ್ಯಡ್ ಮಾಡ್ತಾ ಇದ್ದೇನೆ. Z1 x1 ಪ್ಲಸ್ IY1 ಪ್ಲಸ್ Z2 x2 ಪ್ಲಸ್ IY2 ಬರೆದಿದ್ದೇನೆ. ಎರಡು ಕಾಂಪ್ಲೆಕ್ಸ್ ನಂಬರನ್ನು ಆ್ಯಡ್ ಮಾಡಬೇಕಾದ್ರೆ, ಎರಡು ಕಾಂಪ್ಲೆಕ್ಸ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಇನ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ add real to real and imaginary part to imaginary part. ರಿಯಲಿಂದ ರಿಯಲನ್ನು ಆ್ಯಡ್ ಮಾಡಬೇಕು ಮತ್ತು ಇಮ್ಯಾಜಿನರಿ ಪಾರ್ಟಿಂದ ಇಮ್ಯಾಜಿನರಿ ಪಾರ್ಟನ್ನೇ ಆ್ಯಡ್ ಮಾಡಬೇಕು. ದಟ್ ಈಸ್ Z1 ಪ್ಲಸ್ Z2 ಈಸ್ ಈಕ್ವಲ್ ಟು ವಿಚ್ ಇಸ್ ಅ ರಿಯಲ್ ಪಾರ್ಟ್ x1, ವಿಚ್ ಇಸ್ ಅ ರಿಯಲ್ ಪಾರ್ಟ್ x2. ಆ್ಯಡಿಂಗ್ ದಿಸ್ ಟು x1 ಪ್ಲಸ್ x2 ಇನ್ನೆಲ್ಲೂ ರಿಯಲ್ ಪಾರ್ಟ್ ಇಲ್ಲ, ಅವೆರಡಕ್ಕೂ ಗ್ರೂಪ್ ಮಾಡಿದ್ದೇನೆ. ನೆಕ್ಸ್ಟ್ IY1 ಪ್ಲಸ್ IY2 ಅದರಲ್ಲಿ ಐ ಕಾಮನ್ ತೆಗಿರಿ, ಐ ಕಾಮನ್ ತೆಗೆದ್ರೆ Y1 ಪ್ಲಸ್ Y2. ದಿಸ್ ಈಸ್ ದ ಪ್ರೊಸೀಜರ್ ಆಫ್ ಆ್ಯಡಿಂಗ್ ದಿ ಕಾಂಪ್ಲೆಕ್ಸ್ ನಂಬರ್. ರಿಯಲ್ ಟು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಟು ಇಮ್ಯಾಜಿನರಿ ಪಾರ್ಟ್ ಕೂಡಬೇಕು. ಇಲ್ಲಿ Y1 ಪ್ಲಸ್ Y2 ಐ ಕಾಮನ್ ತೆಗಿರಿ. ಈಗ ಇನ್ Z1 ಪ್ಲಸ್ Z2 ವಿಚ್ ಇಸ್ ಅ ರಿಯಲ್ ಪಾರ್ಟ್ x1 ಪ್ಲಸ್ x2, ವಿಚ್ ಇಸ್ ಅ ಇಮ್ಯಾಜಿನರಿ ಪಾರ್ಟ್ Y1 ಪ್ಲಸ್ Y2. ಓಕೆ, ಆರ್ ಇ ಇದನ್ನು ಬೇಕಾದ್ರೆ Z1 ಪ್ಲಸ್ Z2 Z ಅಂತ ಡಿನೋಟ್ ಮಾಡ್ಕೊಬೋದು, ಅಥವಾ ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ Z1 ಪ್ಲಸ್ Z2 ಈಸ್ ಈಕ್ವಲ್ ಟು x1 ಪ್ಲಸ್ x2. ಐ ಎಮ್ ಇಮ್ಯಾಜಿನರಿ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ Z1 ಪ್ಲಸ್ Z2 ಈಸ್ ಈಕ್ವಲ್ ಟು Y1 ಪ್ಲಸ್ Y2. ಐ ಬರೆಯೋಕ್ಕೆ ಹೋಗಬಾರ್ದು. ರಿಯಲ್ ಪಾರ್ಟ್ ಅಂತ ಬರೀಬೇಕಾದ್ರೆ ಇದು ಬರೀತೀರಿ, ಇಮ್ಯಾಜಿನರಿ ಪಾರ್ಟ್ ಬರೀಬೇಕಾದ್ರೆ ಐ ಬರೆಯೋಕ್ಕೆ ಹೋಗಬಾರ್ದು, ಜಸ್ಟ್ Y1 ಪ್ಲಸ್ Y2 ಮಾತ್ರ ಬರೀಬೇಕು. ಓಕೆ, ಅಗೇನ್ ವಾಟ್ ಇಸ್ ದ ಕಾಂಜುಗೇಟ್ ಆಫ್ Z1 ಪ್ಲಸ್ Z2 ಅಂದರೆ ವಾಟ್ ಇಸ್ ದ ಕಾಂಜುಗೇಟ್ ಆಫ್ Z1 ಪ್ಲಸ್ Z2 ಅಂದರೆ
ಈ ಸೈನ್ ಚೇಂಜ್ ಮಾಡ್ತೀಯಾ, ದಟ್ ಈಸ್ x1 ಪ್ಲಸ್ x2 minus I into y1 plus y2. This is the conjugate of this complex number z1 plus z2. ಈ ಥರ ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸನ್ನು ಮಾಡ್ಬೋದು. ಅದೇ ಥರ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ z1 z2 z3 z4 ಎಷ್ಟು ಬೇಕಾದ್ರೂ ತಗೊಂಡು ಮಾಡ್ಬೋದು ನೀವು. ಓಕೆ, ಅದೇ ಥರ z1 z2ನಲ್ಲೇ ಸಬ್ಟ್ರಾಕ್ಟ್ ಮಾಡ್ತಾನೆ. z1 minus z2, ಹೌ ಟು ಮೇಕ್ ದಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ವೆನ್ z1 minus z2 is equal to ಅಂದಾಗ ಕಲಿಬೇಕಾದ್ರೆ ಕೇರ್ಫುಲ್, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಭಾರಿ ಕೇರ್ಫುಲ್ ಆಗಿರಬೇಕು. z1 x1 ಪ್ಲಸ್ I y1, ಇಲ್ಲಿ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟ್ ಹಾಕಬೇಕು. ನೀವು ಮೈನಸ್ ಬಂದಾಗ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ಮೈನಸ್ ಹಾಕಬೇಕು. ನೀನು ಮೈನಸ್ ಹಾಕಿರೋ ಅರ್ಥ ಏನು ಅಂದರೆ, ಈಗ ಮೈನಸ್ ಆದಮೇಲೆ ಬ್ರ್ಯಾಕೆಟ್ ಹಾಕಿದ್ದೀವಲ್ಲ, ವಾಟ್ ಇಟ್ಸ್ ಮೀನಿಂಗ್ ಅಂದರೆ x2 ಇಲ್ಲಿ ಪ್ಲಸ್ ಇದೆ, ಇದು ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸಪೋಸ್ ನಾವು ಏನೋ ಬ್ರ್ಯಾಕೆಟ್ ಹಾಕಲಿಲ್ಲ, ಹಿಂಗೆ ಬರೆದ್ಬಿಟ್ಟಿದ್ದೀವಿ ಅಂದರೆ ಹೌ ಟು ರೀಡ್ ದಿಸ್ ನೋಡಿ, x1 minus x2 ಪ್ಲಸ್ I y1 ಪ್ಲಸ್ I y2, I ಕಾಮನ್ ತೆಗಿತೀರಿ, y1 ಪ್ಲಸ್ y2 ಆಗ್ಬಿಡುತ್ತೆ. ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಮೈಂಡ್ ಹೋಗಲಿ, ಇನ್ ಸಬ್ಟ್ರಾಕ್ಷನ್ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಬ್ರ್ಯಾಕೆಟ್ ಹಾಕಲೇಬೇಕು. ಮೈನಸ್ ಆಫ್ ಅಂದರೆ ಬ್ರ್ಯಾಕೆಟ್ ಹಾಕಬೇಕು. ನಾವು z1 ಮೈನಸ್ z2 ಇಸ್ ಈಕ್ವಲ್ ಟು x1 ಪ್ಲಸ್ I y1 ಮೈನಸ್ x2 minus into plus minus I y2. Now to group real to real and imaginary part to imaginary part, that is z1 minus z2 is equal to x1 minus x2 real to real ಒಂದು ಕಡೆ ಗ್ರೂಪ್ ಮಾಡಿದರೆ I y1 minus I y2, ಅದರಲ್ಲಿ I ಕಾಮನ್ ತೆಗಿರಿ, ರಿಮೈನಿಂಗ್ y1 minus y2. Here which is a real part of z1 minus z2 is equal to x1 minus x2 is purely real. Now IMZ is equal to y1 minus y2. This is the imaginary part, this is real part. What is the conjugate of z1 minus z2 ಅಂದರೆ x1 minus x2 minus I times of y1 minus y2. ಇದಕ್ಕೂ ಕಾಂಜುಗೇಟ್ ಬರೀಬೋದು ನಾವು. This is a way to find out the subtraction of two complex numbers. 3, 4 ಎಷ್ಟು ಬೇಕಾದ್ರೂ ಕಾಂಪ್ಲೆಕ್ಸ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡ್ಬೋದು. ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ತೊಗೊತೀನಿ ನೋಡಿ. ಓಕೆ, ಸಿ ಸಪೋಸ್ z1 let 3 plus 4i z2 minus 5 minus 7i. Find z1 plus z2, z1 minus z2, z1 plus z2, ಇನ್ನೊಂದು z1 minus z2 ಆ್ಯಡ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ z1 plus z2, z1 3 plus 4i ಪ್ಲಸ್ ಇದಾಗ ಏನು ಬ್ರ್ಯಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ, ಸೈನ್ ಏನು ಚೇಂಜ್ ಆಗಲ್ಲ. ಸಪೋಸ್ ಬ್ರ್ಯಾಕೆಟ್ ಹಾಕೊಂಡಿದ್ದೀವಿ ಅಂದ್ಕೊಳ್ಳಿ, ಪ್ಲಸ್ z2 minus 5 minus 7i, z1 plus z2 is equal to 3 plus 4i plus into minus minus 5 plus into minus 7i. ಸೈನ್ ಏನು ಚೇಂಜ್ ಆಗಲ್ಲ. ನಾವು z1 plus z2 is equal to add and subtract the real to real. Which is the real here? 3. Which is the real minus 5. 3 minus 5 is nothing but minus 2. ರಿಯಲಿಂದ ರಿಯಲನ್ನೇ ನೀವು ಕೂಡೋದು ಮತ್ತು ಕಳೆಯೋದು ಮಾಡಬೇಕು. 3 minus 5 minus 2 plus 4i minus 7i plus 4i minus 7i is nothing but minus 3i. This is z1 plus z2. How to make the standard form of this ಅಂದಾಗ minus 2 plus of minus 3 into I. ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಗೊಂಬಂದಿ ಅಂದಾಗ ಇಲ್ಲಿ ಪ್ಲಸ್ ಬರೀತೀರಿ, ಬ್ರ್ಯಾಕೆಟ್ ಒಳಗಡೆ minus 3 ಬರೀತೀರಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು. ಈಗ ರಿಯಲ್ ಪಾರ್ಟ್ ಆಫ್ z1 plus z2 ಯಾವುದು minus 2. ಇಮ್ಯಾಜಿನರಿ ಪಾರ್ಟ್ ಆಫ್ z1 plus z2 is equal to minus 3. ಕಾಂಜುಗೇಟ್ ಮಾಡಿ ಅಂದರೆ ಕಾಂಜುಗೇಟ್ ಆಫ್ z1 plus z2 is equal to minus 2. ಇಲ್ಲಿ ಮೈನಸ್ ಇರೋದೇನಾಗುತ್ತೆ ಪ್ಲಸ್ 3i. ಈ ಸೈನ್ ಚೇಂಜ್ ಮಾಡಬಾರ್ದು, ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಇದು ಮಾತ್ರ ಕಾಂಜುಗೇಟ್ ಮಾಡಬೇಕಾದ್ರೆ ಈ ಸೈನ್ ಮಾತ್ರ ಪ್ಲಸ್ ಆಗುತ್ತೆ. ನಾವು ಈ ಥರ ನೀವು ಆ್ಯಡ್ ಮಾಡಿ ಅದರ ರಿಯಲ್ ಪಾರ್ಟು, ಇಮ್ಯಾಜಿನರಿ ಪಾರ್ಟು ಮತ್ತು ಕಾಂಜುಗೇಟು ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡ್ತೇನೆ.
ಸಬ್ಟ್ರಾಕ್ಟ್ ಮಾಡ್ಬೇಕಾರೆ ಕೇರ್ಫುಲ್ ಆಫ್ Z1 ಮೈನಸ್ Z2 Z1 3 + 4i ಮೈನಸ್ ಆಫ್ ಬ್ರಾಕೆಟ್ ಹಾಕ್ಲೇಬೇಕು Z2 -5 + 7i ಮೈನಸ್ ಅದ -5 -7i Z1 - Z2 ಇಸ್ ಈಕ್ವಲ್ ಟು ಈಗ ಈ ಮೈನಸ್ಸಿಂದ ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡ್ದಲೆ ನೀವು ಆ್ಯಡ್ ಆಗಲಿ ಸಬ್ಟ್ರಾಕ್ಟ್ ಆಗಲಿ ಮಾಡಬಾರ್ದು 3 + 4i ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 7i ಈಗ Z1 - Z2 ಇಸ್ ಈಕ್ವಲ್ ಟು 3 + 5 8 + 4i + 7i + 11i ರಿಯಲ್ ಪಾರ್ಟ್ 8 ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ ರಿಯಲ್ ಪಾರ್ಟ್ 8 ಇಮೇಜ್ ಪಾರ್ಟ್ 11 ಕಾಂಜುಗೇಟ್ ಆಫ್ ದಿಸ್ 8 - 11i ಓಕೆ ಒಂದು 5-6 ಪ್ರಾಬ್ಲಮ್ಸ್ ಕೊಡ್ತಾನೆ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ಓಕೆ ನೋಡೋಣ Z1 6 + 10i Z2 -1 -8i Z3 ಕೊಟ್ಟಿರ್ತಾನೆ 9 - 4i ಫೈಂಡ್ Z1 + Z2 + Z3 1 Z1 - Z2 - Z3 ಥರ್ಡ್ ಒನ್ Z3 - Z2 - Z1 ಅಗೇನ್ ನೀವು ಎರಡನ್ನ ಯಾವ ಥರ ಆ್ಯಡ್ ಮಾಡ್ತೀರಿ 3 4 ಎಷ್ಟು ಕೊಟ್ಟರು ಅದೇ ಥರ ಆ್ಯಡ್ ರಿಯಲ್ ಟು ರಿಯಲ್ ರಿಯಲಿಂದ ರಿಯಲ್ ಎಷ್ಟು ರಿಯಲ್ ಇರ್ತವೋ ಅಷ್ಟು ಕೂಡಿ ಮೈನಸ್ ಇದ್ರೆ ಕಳೀರಿ ಅಥವಾ ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಿ ಒಂದು ಪ್ಲಸ್ಸು ಮೈನಸ್ ಸಬ್ಟ್ರಾಕ್ಟ್ ಮಾಡಿ ಅದು ಪ್ರೊಸೀಜರ್ ನಮ್ಗೆ ಅದ್ರಿಗೆ ಗೊತ್ತಿದೆ ಅದಕ್ಕೆ ರಿಯಲ್ ಪಾರ್ಟ್ ಕೂಡಿದ್ದಾದಮೇಲೆ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಆಫ್ಟರ್ ಆ್ಯಡಿಂಗ್ ಆಫ್ಟರ್ ಸಬ್ಟ್ರಾಕ್ಟಿಂಗ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಬರುತ್ತೆ x + iy ಅಥವಾ x - iy ಫಾರ್ಮ ಬರುತ್ತೆ x - iy ಫಾರ್ಮ್ ಇದ್ದರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಗೊಂಬಂದು ರಿಯಲ್ ಪಾರ್ಟ್ ಹೇಳಿ ಇಮೇಜಿನರಿ ಪಾರ್ಟ್ ಹೇಳಿ ಮತ್ತು ಕಾಂಜುಗೇಟ್ ಹೇಳಿ ಪ್ರಾಕ್ಟೀಸ್ಗೋಸ್ಕರ ಓಕೆ ಟ್ರೈ ಮಾಡಿ ಮನೇಲಿ ನೆಕ್ಸ್ಟ್ ಅಡಿಷನ್ ಆಯಿತು ಸಬ್ಟ್ರಾಕ್ಷನ್ ಆಯಿತು ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಪ್ರಾಡಕ್ಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ ಕಾಂಪ್ಲೆಕ್ಸ್ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ಥರ ನಾವು ಸಪೋಸ್ ಲೆಟ್ Z1 is equal to x1 + iy1 Z2 is equal to x2 + iy2 ಇಲ್ಲಿ ನಾನು ಒಂದೊಂದು ಫಾರ್ಮಲ್ ತೊಗೊಂಡಿದ್ದೀನಿ ಆರ್ಬಿಟ್ರಿ ಎಲಿಮೆಂಟ್ಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಯಾವ ರೂಲಾಗಿ ಹೇಳ್ಕೊಡ್ತೀನಿ ಪ್ರಾಬ್ಲಮ್ ಮಾಡಬೇಕಾದ್ರೂ ನಂಬರ್ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟವು ಅದೇ ಥರ ಪ್ರಾಡಕ್ಟ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ಈಸ್ ಡಿನೋಟೆಡ್ ಬೈ Z1 × Z2 Z1 x1 here x1 + iy1 x2 + iy2 Z1 ಇಲ್ಲಿ ಐ ಬರೀಬೇಕು x1 + iy1 ಇಂಟು x2 + iy2 x1 + iy1 ಇಂಟು x2 + iy2 Z1 ಇಲ್ಲಿ ಐ ರಿಮೂವ್ ಮಾಡಿದ್ದಾನೆ x1 + iy1 ಕಾಮ Z2 is equal to x2 + iy2 are the two complex numbers. Z1 × Z2 product of two complex number is denoted by Z1 × Z2 is equal to Z1 x1 + iy1 ಇಂಟು x2 + iy2 ನಾವು ಆರ್ಡಿನರಿ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿ Z1 × Z2 is equal to x1 × x2 ಓಕೆ x1 ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ x1 × x2 ಪ್ಲಸ್ x1 × iy2 ಅದನ್ನು i ಟೈಮ್ಸ್ ಆಫ್ x1 y2 ಅಂತ ಬರಿತೇನೆ ನೋಡಿ x1 ಇಂದ x2 ಪ್ಲಸ್ x1 × y2 ಇಂಟು i ಅಥವಾ i ಟೈಮ್ಸ್ ಆಫ್ x1 × y2 ನೆಕ್ಸ್ಟ್ ಪ್ಲಸ್ iy1 x2 i ಟೈಮ್ಸ್ ಆಫ್ y1 x2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಲ್ಲಿ i ಇಂಟು i ಸ್ಕ್ವಯರ್ y1 × y2 ಓಕೆ ರಿಪೀಟ್ ಮಾಡ್ತಾ ಇದ್ದೀನಿ x1 × x2 x1 × iy2 i ಟೈಮ್ಸ್ ಆಫ್ x1 y2 ಪ್ಲಸ್ i ಟೈಮ್ಸ್ ಆಫ್ y1 x2 ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ i ಇಂಟು i ಸ್ಕ್ವಯರ್ y1 y2 ಈಗ Z1 × Z2 is equal to ಇದರಲ್ಲಿ x1 x2 ಪ್ಲಸ್ ಇವೆರಡರಲ್ಲಿ i ಕಾಮನ್ ತೆಗೆದುಬಿಡ್ಬೋದು i ಟೈಮ್ಸ್ ಆಫ್ x1 y2 ಪ್ಲಸ್ y1 x2 i ಸ್ಕ್ವಯರ್ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ
ಇಮ್ಯಾಜಿನರಿ ಯೂನಿಟ್ ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1 ಎಲ್ಲನೂ ಐ ಸ್ಕ್ವೇರ್ ಬರಲಿ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್ -1 ಅಲ್ಲಿಗೆ ಐ ಸ್ಕ್ವೇರ್ ಅಂದರೆ -1 ಇಸ್ ನಥಿಂಗ್ ಬಟ್ -1 ಇಸ್ ನಥಿಂಗ್ ಬಟ್ y1 y2 ಈಗ ಇದು ರಿಯಲ್ ದಿಸ್ ಇಸ್ ರಿಯಲ್ ನಂಬರ್ ನಾವು z1 ಇಂಟು z2 ಈಸ್ ಈಕ್ವಲ್ ಟು ಈಗ ಆ್ಯಡ್ ಮಾಡಬೇಕಾದ್ರೂ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀವಿ ರಿಯಲ್ ಟು ರಿಯಲ್ x1 x2 ಮೈನಸ್ y1 y2 ಒಂದು ಕಡೆ ಗ್ರೂಪ್ ಮಾಡ್ತಾನೆ ಪ್ಲಸ್ ಇಲ್ಲಿ ಆಲ್ರೆಡಿ ಐ ಕಾಮನ್ ತೆಗೆದಿದೆಯಾ x1 y2 ಪ್ಲಸ್ y1 x2 ದಿಸ್ ಈಸ್ ದಿ complex number form when the complex number are in product. Now which is the real part? x1 x2 minus y1 y2 is the real part of this complex number z1 into z2. Which is the imaginary part? x1 y2 plus y1 x2 is the imaginary part. What is the conjugate of z1 into z2? x1 x2 minus y1 y2 minus ಕಾಂಜುಗೇಟ್ ಮಾಡ್ಬೇಕಾದ್ರೆ ಇದಕ್ಕೆ ಇಲ್ಲಿ ಮೈನಸ್ ಚೇಂಜಸ್ ಆಗುತ್ತೆ ಇಲ್ಲಾಗಲಿ ಚೇಂಜ್ ಮಾಡಬಾರ್ದು ವಾಟ್ ಇಸ್ ದ ಕಾಂಜುಗೇಟ್ ಆಫ್ ದಿಸ್ x1 x2 minus y1 y2 minus I times of x1 y2 plus y1 x2 is the conjugate of this z1 z2 ಓಕೆ ಈ ಥರ ಬೇಕಾದಷ್ಟು ಪ್ರಾಬ್ಲಮ್ಸನ್ನು ಇದೇ ಕಾನ್ಸೆಪ್ಟಲ್ಲಿ ಒಂದು ಪ್ರಾಬ್ಲಮ್ಸನ್ನು ನಾನು ಮಾಡಿ ತೋರಿಸ್ತೇನೆ ಓಕೆ z1 3 plus 4i z2 minus 1 minus 2i. Find z1 into z2. Careful observe ಮಾಡಿ z1 into z2 is equal to z1 3 plus 4i into z2 minus 1 minus 2i. z1 into z2 is equal to 3 into minus 1 minus 3 3 into minus 2i minus 6i. Next 4i into minus 1 minus 4i plus into minus 4 into 2 8 4 into 2 8 I into I repeat ಮಾಡ್ತಾ ಇದ್ದೀನಿ I into I square. Now z1 into z2 is equal to minus 3 minus 6i minus 4i minus 8 into again what is the value of I square minus 1. Now z1 into z2 is equal to minus 3 minus 6i minus 4i ಎರಡು ಆ್ಯಡ್ ಮಾಡ್ಬೋದು ಲೈಕ್ ಟರ್ಮ್ಸು minus 10i minus into minus plus 8 that is equal to ಈಗ ಆ್ಯಡ್ ಮಾಡ್ಬೇಕಾದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ರಿಯಲ್ ಟು ರಿಯಲ್ 8 minus 3 ಇದು ರಿಯಲ್ ನಂಬರು 8 minus 3 is nothing but plus 5 minus 10i is the complex number of z1 into z2. What is the standard form? 5 plus 10i is the standard form. 5 plus ಇಲ್ಲಿ ಬರೀಬೇಕಾದ್ರೆ 5 plus of minus 10i ಸ್ಟ್ಯಾಂಡರ್ಡ್ ಫಾರ್ಮ್ ಬರಬೇಕಾದ್ರೆ 5 ಮೈನಸ್ ಆಫ್ 10 ಅಂತ ಬರೀಬಾರ್ದು 5 ಪ್ಲಸ್ ಇಲ್ಲಿ ಒಳಗಡೆ ಪ್ಲಸ್ ಆಗುತ್ತೆ ಹಿಯರ್ ಸ್ಟ್ಯಾಂಡರ್ಡ್ ಫಾರ್ಮ್ 5 ಪ್ಲಸ್ ಆಫ್ minus 10 into i ಮೈನಸ್ನ ಪ್ಲಸ್ ಮಾಡೋದು ಕಾಂಜುಗೇಟು 5 minus 10i is equal to 5 plus of minus 10 into i is a standard form. Repeat ಮಾಡ್ತಾ ಇದ್ದೇನೆ standard form. What is the conjugate of z1 into z is equal to 5 plus 10i. 5 plus 10i is the conjugate of z1 into z2. Standard form ಮಾಡಬೇಕಾದ್ರೆ ಒಳಗಡೆ ಮೈನಸ್ ಆಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ. This is standard form. This is conjugate. ಓಕೆ ನೀವು ಒಂದು 10 ಪ್ರಾಬ್ಲಮ್ಸ್ ಮಾಡ್ತಿರಲ್ವ ಟ್ರೈ ಮಾಡಿ ನಾನೊಂದು 2 ಕೊಟ್ಟಿರ್ತೇನೆ ನೀವು ಒಂದು 4-5 ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಇಫ್ z1 minus 1 minus 5i z2 8 plus 6i find z1 into z2 ಕಂಡುಹಿಡಿದು ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಕಾಂಜುಗೇಟ್ ಅಷ್ಟು ಬರಲಿ ಓಕೆ. ಮೂರು ಪ್ರಾಬ್ಲಮ್ ಕೊಟ್ಟಿರ್ತೇನೆ.
ಫೈಂಡ್ Z1 ಇಂಟು Z2. Z1 ಇಂಟು Z2 ಪ್ರಾಡಕ್ಟ್ ಮಾಡಿ ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್, ಸ್ಟ್ಯಾಂಡರ್ಡ್ ಫಾರ್ಮ್ ಮತ್ತು ಕಾಂಜುಗೇಟ್ ಅಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟಲ್ಲಿ ಕೋಶೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಡಿವಿಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಅದನ್ನು ಯಾವ ಥರ ನಾವು ಡಿಸ್ಕಸ್ ಮಾಡೋದು, ಯಾವ ಥರ ಫಾರ್ಮೇಷನ್ ಮಾಡ್ತೀವಿ ಅನ್ನೋ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೇನೆ. ಓಕೆ, ರಿಪೀಟ್ ಮಾಡ್ತಾ ಇದ್ದೇನೆ. ದಿಸ್ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಕೆಂಡ್ ಪಿ ಸಿ ಆ್ಯಸ್ ವೆಲ್ ಆಸ್ CET ಆರ್ IIT. ಈ ವಿಡಿಯೋಸ್ನ ನೀವು ಅಟ್ ಪ್ರೆಸೆಂಟ್ ಈಗ ಫಸ್ಟ್ ಪಿ ಸಿ ಓದ್ತಾ ಇರೋರು ಯುಟಿಲೈಸ್ ಮಾಡ್ಕೊಳ್ಳಿ. SLC ಈಗ ಬರೆದು ಫಸ್ಟ್ ಪಿ ಸಿ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಯುಟಿಲೈಸ್ ಮಾಡ್ಕೊಬೋದು. ಆಲ್ ಓವರ್ ಇಂಡಿಯಾ ದಿ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ BSc ಎಲ್ಲಿಗೆ ಹೋದರೂ ಬೇಕೇ ಬೇಕಿದು. ಓಕೆ, ಪ್ರತಿಯೊಬ್ಬರಿಗೂ ಯಾರು ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡ್ತೀರಿ ಫಸ್ಟ್ ಪಿ ಸಿ, ಸೆಕೆಂಡ್ ಪಿ ಸಿ, ಡಿಗ್ರಿ, BE ಎಲ್ಲರಿಗೂ ಬೇಕು. ಯುಟಿಲೈಸ್ ಮಾಡ್ಕೊಬೇಕಾದ್ರೆ ಪ್ರೆಸೆಂಟ್ ಎಲ್ಲರಿಗೂ ಗೊತ್ತಿರುತ್ತದೋ. ಈ ಪ್ರೆಸೆಂಟ್ ಫಸ್ಟ್ ಪಿ ಸಿ ಓದ್ತಾ ಇರೋರಿಗೆ ವೆರಿ ಇಂಪಾರ್ಟೆಂಟ್, ಆ್ಯಸ್ ವೆಲ್ ಆ್ಯಸ್ 10th ಪಾಸಾಗಿ ಫಸ್ಟ್ ಪಿ ಸಿ ಸೇರ್ಕೊಬೇಕು ಅನ್ನೋ ವಿದ್ಯಾರ್ಥಿಗಳಿಗೂ ಇಂಪಾರ್ಟೆಂಟ್. ಓಕೆ, ಯುಟಿಲೈಸ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ನೀವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ ಮತ್ತು ವಾಟ್ಸಪ್ ಗ್ರೂಪ್ಗೂ ಸೆಂಡ್ ಮಾಡಿರ್ತೇನೆ. ಓಕೆ, ಥ್ಯಾಂಕ್ ಯು.